ಏನು ಭಾವನಾ ಡಯಾ ಬೆಸ್ಟ್ ರೈಸ್ ಏನು ಇವತ್ತಿನ ದಿವಸ ನಮ್ಮ ವಾರ್ಡಲ್ಲಿ ಓಪನ್ ಮಾಡಿದ್ದಾರೆ. ನಿಜಕ್ಕೂ ಚೆನ್ನಾಗಿದೆ ಅಕ್ಕಿ. ಶುಗರು ಲೆಸ್ ರೈಸ್ ಇದೆ. ನಾನು ಉಪಯೋಗಿಸಿದ್ದೀನಿ, ನೀವು ಉಪಯೋಗಿಸಿ. ರೈಸ್ ಅವರು ಏನು ಶಾಂಪಲ್ ಕೊಟ್ಟಿದ್ರು ಅದು ನಿಜಕ್ಕೂ ಬೆಸ್ಟ್ ಆಗಿದೆ. ಶುಗರ್ಲೆಸ್ ಅಂತ ಏನು ಹೇಳಿದ್ದಾರೆ ಅದು ನಿಜ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಏನು ಭಾವನಾ ಡಯಾ ಬೆಸ್ಟ್ ರೈಸ್ ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ದೀವಿ. ಇದನ್ನು ಉಪಯೋಗಿಸಿ ಆರೋಗ್ಯನ ಕಾಪಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ. ಅದನ್ನು ಡಾಕ್ಟ್ರು ವೆರಿಫೈಡ್ ಅಂತ ಇವರು ಮಾಡಿದ್ದಾರೆ. ನಾನು ಹೇಳೋದು ಸಾರ್ವಜನಿಕರಿಗೆ ಯಾವುದೇ ವಸ್ತುನ ಉಪಯೋಗಿಸುವಾಗ ಅದನ್ನು ನೀವು ಸರಿಯಾಗಿ ಅದನ್ನು ತಿಳಿದುಕೊಂಡು ಉಪಯೋಗಿಸೋದು ಒಳ್ಳೆಯದು. ಇದು ಅಷ್ಟೇ, ನಮಗೂ ಅದು ಎಲ್ಲ ಅವರು ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ದಾರೆ, ನಾನು ನೋಡಿದ್ದೀನಿ. ಆದರೂ ಸಹ ನೀವು ಈ ಒಂದು ಡಯಾ ಬೆಸ್ಟ್ ರೈಸ್ನ ಒಳಿತು ಕೆಡುತನ್ನು ನೋಡಿ ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಅದು ನೀವು ಆರೋಗ್ಯಕ್ಕೆ ಉಪಯೋಗಿಸೋವಾಗ ಯಾವುದೇ ವಸ್ತುಗಳನ್ನ ಸರಿಯಾಗಿ ಪರೀಕ್ಷಿಸಿ ಅದನ್ನು ತೊಗೊಳೋದ್ರಲ್ಲಿ ಅರ್ಥ ಇದೆ. ಹಾಗಾಗಿ ನೋಡಿ ಉಪಯೋಗಿಸಿ. ಅವರು ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರ ಹತ್ರ. ಹಾಗಾಗಿ ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಡಯಾ ಬೆಸ್ಟ್ ರೈಸ್ನ ಒಂದು ಓಪನಿಂಗ್ ಸೆರೆಮನಿ ಮಾಡಿದ್ದೀವಿ. ಇದು ಸಾರ್ವಜನಿಕರಿಗೆ ಇದು ಬೆಸ್ಟ್ ಆಗಿದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಅಂಥೇಳಿ ಹೇಗೆ ನೀವು ಅವ್ರಿಗೆ ತಿಳಿಯಪಡಿಸ್ತೀರಾ? ಸರ್, ಇದು ನೋಡಿದ್ರೆ ಎಲ್ಲ ರೈಸು, ಗೋಧಿ, ನಾವು ರಾಗಿ, ಇದು ರೋಗಿಗಳಿಗೆ ನಾವು ಶುಗರ್ ಪೇಷಂಟ್ನವ್ರಿಗೆ ಏನು ಮಾಡ್ತೀವಿ ಅಂತಂದರೆ ಗೋಧಿ ತಿನ್ನಿ ಅಂತೀವಿ, ಅಕ್ಕಿಯಲ್ಲಿ ರಾಜಮುಡಿ ಅಕ್ಕಿ ಈ ಥರ ತಿನ್ನಿ ಅಂತೀವಿ, ಶುಗರ್ನ ಅಂಶ ಕಡಿಮೆ ಇರೋದು. ಆದರೆ ಇದರಲ್ಲಿ ಏನಂತಂದರೆ ಸೈಂಟಿಫಿಕ್ ಆಗಿ ಅಕ್ಕಿಯನ್ನೇ ಬ್ರೀಡ್ ಕ್ರಾಸಿಂಗ್ ಮಾಡಿ 51% ಶುಗರ್ ಅಂದರೆ ಗ್ಲುಕೋಸ್ ಅಂಶ ಇರುವಂಥ ಅಕ್ಕಿಯನ್ನು ಕಂಡುಹಿಡಿದಿದ್ದಾರೆ. ಇದು ಲ್ಯಾಬಲ್ಲಿ ಪ್ರತಿಯೊಂದನ್ನು ಲ್ಯಾಬ್ ಟೆಸ್ಟ್ ಆಗಿ ಬರುವಂಥದ್ದು. ಸೀಡ್ಸು ಬ್ರೀಡ್ ಕ್ರಾಸಿಂಗ್ ಆಗಿ ರೈತರಿಗೆ ಬೆಳೆಸೋದು ಅದೇ ರೀತಿ ಬೆಳೆಸ್ತಾರೆ. ಬೆಳೆಸಿ ಪ್ರತಿಯೊಂದು ಈಗ ನಮ್ಮದು 5 kg 10 kg ಪ್ಯಾಕೆಟ್ಗಳು ಬರುವಂಥದ್ದು ಪ್ರತಿಯೊಂದು ಸರ್ಟಿಫೈಡ್ ಆಗಿ ಬಂದಿರುತ್ತೆ. ಉಪಯೋಗಿಸುವವರಿಗೆ ಈ ಅಕ್ಕಿನ ನಾರ್ಮಲ್ ಅಕ್ಕಿ ಅನ್ನದ ರುಚಿನೇ, ಈಗ ನೀವು ಸೋನಾ ಮಸೂರಿ ಅಕ್ಕಿ ಯಾವ ರುಚಿ ಇದೆ ಅದೇ ಥರ ರುಚಿ ಇದೆ. ಬಾಡಿಯಲ್ಲಿ ಏನು ಫೀಲಿಂಗ್ ಗೊತ್ತಾಗುತ್ತೆ ಅಂದರೆ ಫಸ್ಟ್ ಡೇ ಅವರು ಚೆಕ್ ಮಾಡಿಕೊಂಡು ಈ ಅಕ್ಕಿನ ಯೂಸ್ ಮಾಡೋ ಮುಂಚೆ ಅವರು ಶುಗರ್ ಲೆವೆಲ್, ಟ್ಯಾಬ್ಲೆಟ್ ತೊಗೊಳ್ತಿದ್ದಾರೆ, ಇನ್ಸುಲಿನ್ ಚೆಕ್ ಮಾಡಿಕೊಂಡು ಸೆಕೆಂಡ್ ಡೇ ಥರ್ಡ್ ಡೇ ಅವ್ರ ಮನೆಯಲ್ಲಿ ಈಗ ಚೆಕ್ ಮಾಡೋಂಥ ಸೌಲಭ್ಯ ಎಲ್ಲರ ಮನೆಯಲ್ಲಿ ಇರುತ್ತೆ. ಇಲ್ಲದವರು ಇದಕ್ಕೆ ಹೋಗಿ ಲ್ಯಾಬ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಗಿ ಥರ್ಡ್ ಡೇಗೆ ಅವರಿಗೆ ಶುಗರ್ನ ಪ್ರಮಾಣ ಕಡಿಮೆ ಆಗಿರುತ್ತೆ. ಬಿಫೋರ್ ಫುಡ್ ಎಷ್ಟಿದೆ, ಆಫ್ಟರ್ ಈ ಅಕ್ಕಿಯಲ್ಲಿ ಊಟ ಮಾಡಿದ ಮೇಲೆ ಅನ್ನ ಮಾಡಿ 2 ಗಂಟೆ ಒಳಗಡೆ ಚೆಕ್ ಮಾಡಿದಾಗಲೇ ರಿಸಲ್ಟ್ ಗೊತ್ತಾಗುತ್ತೆ. ಜೊತೆಯಲ್ಲಿ ಅವ್ರದ್ದು ಬಾಡಿಯಲ್ಲಿ ನಾರ್ಮಲ್ ಆಗಿ 5-10 ವರ್ಷ ಶುಗರ್ ಮೇಂಟೈನ್ ಆಗ್ತಾ ಇದ್ರೆ ಅವ್ರಿಗೆ 200 ಕ್ರಾಸ್ ಆಗಿರುವಾಗ ಸಡನ್ ಆಗಿ 150 ಬಿಲೋ ಆದ ಕೂಡಲೇ ಅವ್ರ ಬಾಡಿಯಲ್ಲಿ ಚೇಂಜಸ್ ಆಗಿ ಏನೋ ಸುಸ್ತು ಅನ್ಸುತ್ತೆ. ಬಟ್ ಅದೇನಾಗೋದು ಅಂದರೆ ಶುಗರ್ ಲೋ ಆಗೋದು ಡೇಂಜರೇ. ಇದರಿಂದ ಏನಂದರೆ ಪ್ರತಿಯೊಬ್ಬರು ಅಷ್ಟೇ ಇದನ್ನು ಅನ್ನ ಮಾಡಿ ಊಟ ಮಾಡುವ ಟೈಮಿಗೆ ಬಿಫೋರ್ ಚೆಕ್ ಮಾಡ್ಕೊಳ್ಳಿ. 3 ಡೇಸ್ನ ಒಳಗಡೆ ಅವರು ಪುನಃ ಚೆಕ್ ಮಾಡಲೇಬೇಕು. ಇಲ್ಲದಿದ್ದರೆ ಅವರಿಗೆ ಶುಗರ್ ಲೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನಾನೊಂದು ಸಾರ್ವಜನಿಕರಿಗೆ ಹೇಳೋದು, ಇದನ್ನು ಉಪಯೋಗಿಸಿ, ಆದರೆ ಚೆಕ್ ಮಾಡಿ ಉಪಯೋಗಿಸಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾವು ದೇಶಿ ಉತ್ಥಾನ ಆರ್ಗ್ಯಾನಿಕ್ಸ್ ಅಂತ ಒಂದು ಸಂಸ್ಥೆಯನ್ನು 15 ವರ್ಷದಿಂದ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ ಬರುವಂಥ ತುಂಬ ಪೇಷಂಟ್ಸು, ಅಂದರೆ ಯಾರಿಗೆ ಕಾಯಿಲೆ ಮೊದಲ ಹಂತ ಇರುತ್ತೆ ಅವರೆಲ್ಲ ಬರುವಂಥದ್ದು ಡಯಾಬಿಟಿಸ್ಗೋಸ್ಕರ. ಇವತ್ತು ಭಾರತ ದೇಶದಲ್ಲಿ ಡಯಾಬಿಟಿಸ್ ಯಾರಿಗಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಡಯಾಬಿಟಿಸು ನಮ್ಮ ದೇಶವನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಈ ಸಂಸ್ಥೆ ಭಾವನಾ ರೈಸ್ ಅಂತ ಏನು ಅದನ್ನು ಮಾಡಿದ್ದಾರೆ, ಅವರಿಗೆ ಕೂಡ ವೈಯಕ್ತಿಕವಾದಂಥ ಒಂದು ಅನುಭವ ಆಗಿ ಅವರು ಒಂದು ದುರ್ಘಟನೆಯಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ. ಅವರು ಡಯಾಬಿಟಿಕ್ ಪೇಷಂಟ್ ಆಗಿರ್ತಾರೆ. ಹಾಗಾಗಿ ಅವರು 2 ವರ್ಷ ಇದನ್ನು ಸಂಶೋಧನಾ ಸಂಸ್ಥೆಗಳ ಜೊತೆಗೆ 2017-18ರಿಂದ ಸಂಶೋಧನಾ ಸಂಸ್ಥೆಗಳ ಜೊತೆ ಕೆಲಸ ಮಾಡಿ 2-2.5 ವರ್ಷಕ್ಕೆ ಈ ಅಕ್ಕಿಯನ್ನು ಒಂದು ಬ್ಲೆಂಡ್ ಆಗಿ ತಂದಿದ್ದಾರೆ. ಇದು GM ಅಲ್ಲ, ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಅಲ್ಲ, ಆದರೆ ನ್ಯೂಟ್ರಿಯೆಂಟ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ಗ್ಲೈಸಿಮಿಕ್ ಲೋಡ್ ಅಂತ ಏನು ಹೇಳ್ತಾರೆ, ನೀವು ಅಕ್ಕಿ ಊಟ ಮಾಡಿದಾಗ ಅಥವಾ ಅನ್ನ ಊಟ ಮಾಡಿದಾಗ ದೇಹದಲ್ಲಿ ಸಕ್ಕರೆ ಅಂಶ ಒಂದೇ ಸತಿಗೆ ಇರುವಂಥ ಒಂದು ಪರಿಣಾಮಕ್ಕೆ ಗ್ಲೈಸಿಮಿಕ್ ಲೋಡ್ ಅಂತಾರೆ. ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಮೆಕ್ಯಾನಿಸಮ್ನ ಸಂಶೋಧನೆ ಮುಖಾಂತರ ಕಂಡುಹುಡುಕಿದ್ದಾರೆ. ಹಾಗಾಗಿ ಈ ಅಕ್ಕಿಯನ್ನು ಅನ್ನ ಮಾಡಿ ಸೇವಿಸಿದ್ರೆ ಶುಗರು ನಾರ್ಮಲ್ ಆಗಲಿಕ್ಕೆ ಬಹಳ ಕಮ್ಮಿ ಹೊತ್ತು ತಗೊಳುತ್ತೆ. ಹೋಗ್ತಾ ಏನಾಗುತ್ತೆ ಅಂತಂದರೆ ಇನ್ಸುಲಿನ್ ತಗೊಳ್ಳೋರು ಕೂಡ ನಾವು ಇದನ್ನು ಇಂಪ್ಯಾಕ್ಟ್ ನೋಡಿದ್ದೀವಿ. 6-7ನೇ ದಿವಸಕ್ಕೆ ಇನ್ಸುಲಿನ್ ಹೊರಬರುವಂಥ ಇಂಪ್ಯಾಕ್ಟನ್ನು ನೋಡಿದ್ದೀವಿ.
ಅದಕ್ಕೆ ಅವ್ರ ಹತ್ರ ದಾಖಲೆ ಇದೆ, ಕಂಪನಿಯವ್ರ ಹತ್ರ ದಾಖಲೆ ಇದೆ. ಇದನ್ನು ಯಾರು ಡಯಾಬಿಟಿಕ್ ಪೇಷಂಟ್ಸ್ಗೆ ಉಪಯೋಗಿಸ್ತಾರೋ ಅವರ ಇಂಟರ್ನಲ್ ಆರ್ಗನ್ಸು, ಅಂದರೆ ಶುಗರಿನ ಒತ್ತಡದಿಂದ ಒಳಗಾಗಿರುವಂಥ ಹಾನಿ ಏನಿರುತ್ತೆ ಅದು ಕೂಡ ಕ್ರಮೇಣ ಒಂದು 6-7 ತಿಂಗಳಲ್ಲಿ ರೆಕ್ಟಿಫೈ ಆಗುತ್ತೆ ಅಂತ ಹೇಳುವಂಥದ್ದು ಕಂಪನಿಯವರದ್ದು ಅಭಿಪ್ರಾಯ. ನಮ್ಮ ಅನುಭವದಲ್ಲಿ ಒಂದು 4-5 ಜನಕ್ಕೆ ನಾವು ಯಾರಿಗೆ ಇದನ್ನು ಕೊಟ್ಟು ಪ್ರಯೋಗ ಮಾಡಿದ್ದೇವೆ ಅವರ ಫೀಡ್ಬ್ಯಾಕು ಕೂಡ 3-4ನೇ ದಿವಸಕ್ಕೇ ಶುಗರ್ ಟ್ಯಾಬ್ಲೆಟನ್ನು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಯಾರ್ಯಾರಿಗೆ ಈ ತೊಂದರೆಯಿಂದ ಒಂದು ಕೆಟ್ಟ ಅನುಭವ ಆಗಿರುತ್ತೆ ಅವರನ್ನ ನಾರ್ಮಲ್ ಸ್ಥಿತಿಗೆ ತರೋದಕ್ಕೆ ಈ ಅಕ್ಕಿ ತುಂಬ ಸಹಾಯ ಮಾಡುತ್ತೆ. ತಾವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಹತ್ತಿರದವರಿಗೆ ಈ ಬಗ್ಗೆ ಹೇಳಿ. ಈ ಭಾವನಾ ರೈಸ್ ಟ್ರೇಡರ್ಸನ್ನು ಐಶ್ವರ್ಧನಿಂದ ಕೊಂಡ್ಕೋಬೇಕಾಗಿ ನನ್ನ ವಿನಂತಿ. ನಮಸ್ಕಾರ ಮೇಡಮ್. ಇವಾಗ ನೀವು ಹೇಳಿದ್ರಿ ಅದೇ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂದರೆ ಇದನ್ನು ತೊಗೊಂಡಾದ್ಮೇಲೆ ಕಡಿಮೆ ಆಗುತ್ತಲ್ವಾ, ಕಂಟ್ರೋಲ್ ಆಗುತ್ತಲ್ವಾ, ಮತ್ತೆ ಕಂಟಿನ್ಯೂ ಮಾಡ್ತಿದ್ರೆ ಮಾತ್ರ ಅದು ಕಂಟ್ರೋಲಲ್ಲಿ ಇರುತ್ತಾ? ಇಲ್ಲ, ಅನ್ನ ತಿನ್ನಬೇಕು ಅಂತ ಅನ್ನಿಸ್ದಾಗ ಈಗ ನಮ್ಮಲ್ಲಿ ಅನ್ನ ಅನ್ನೋದೊಂದು ಸೈಕಾಲಜಿ. ಹೌದು, ಭಾರತ ದೇಶದಲ್ಲಿ ಅನ್ನ ಬಿಟ್ಟು ಬಹುಶಃ ಉತ್ತರದಲ್ಲಿ ಯಾರೋ ಇರ್ಬೋದು, ದಕ್ಷಿಣದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ತರಹ ಅನ್ನ ತಿನ್ನುವವ್ರಿಗೊಂದು ಭಯ ಇರುತ್ತೆ. ಶುಗರ್ ಪೇಷಂಟ್ ಆದಾಗ ಸಿಹಿ ತಿನ್ನಕ್ಕೊಂದು ಭಯ ಇರುತ್ತೆ. ಅರ್ಧಾಂಶ ರೋಗಗಳು ಬರುವಂಥದ್ದು ಈ ಭಯದಿಂದ. ಆ ಭಯವನ್ನು ಇದು ಹೋಗಲಾಡಿಸುತ್ತೆ ಮೊಟ್ಟ ಮೊದಲನೇದಾಗಿ. ಆಮೇಲೆ ಶುಗರಿಗೆ ರಿಯಾಕ್ಟ್ ಮಾಡುವಂಥ ದೇಹ ನಾರ್ಮಲ್ ಸ್ಥಿತಿಗೆ ಬಂದ ಮೇಲೆ ನಮ್ಮ ದೇಹ ನಾರ್ಮಲ್ ಆಗಿ ಬಿಹೇವ್ ಮಾಡೋಕ್ಕೆ ಶುರುವಾಗುತ್ತೆ. ರೆಕ್ಟಿಫಿಕೇಶನ್ ಅಂದರೆ 100% ಕ್ಲಿಯರ್ ಆಗುತ್ತೆ ಇಲ್ವಂತ ನನಗೂ ಇವತ್ತಿನ ಬಗ್ಗೆ ಗೊತ್ತಿಲ್ಲ. ಬಟ್ 7-8 ತಿಂಗಳಲ್ಲಿ ಇಂಟರ್ನಲ್ ಆರ್ಗನ್ಸ್ ಹೀಲಾಗಿ ಮನುಷ್ಯ ನಾರ್ಮಲ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಭಯ ಹೊರಟೋಗುತ್ತೆ. ಡಯಾಬಿಟೀಸ್ ಅನ್ನೋವಂಥವ್ರಿಗೆ ರೋಗಕ್ಕಿಂತ ಜಾಸ್ತಿ ಭಯ, ಅದೇ ಅವ್ರನ್ನ ಕಾಡ್ತಾ ಇರುತ್ತೆ. ಇದು ಭಾವನಾ ರೈಸ್ ಅಂದರೆ ಎಷ್ಟು ವರ್ಷದಿಂದ ಇದೆ ಇದು ಆ್ಯಕ್ಚುಲಿ ಭಾವನಾ ಈಗ 2-2.5 ವರ್ಷದಿಂದ ಅವ್ರು ಮಾಡ್ತಾ ಇರುವಂಥದ್ದು. ರಿಸರ್ಚ್ ನಡೆದಿರುವಂಥದ್ದು ಇಂಡಿಯನ್ ರೈಸ್ ಇನ್ಸ್ಟಿಟ್ಯೂಟ್ ಮತ್ತು ರಾಜೇಂದ್ರನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ಅಂತ ಹೇಳಿ ತೆಲಂಗಾಣದಲ್ಲಿದೆ. ಅವರಿಬ್ಬರು ಸೇರಿ ಒಂದು 6-7 ವರ್ಷದ ರಿಸರ್ಚ್ ಮೇಲೆ ಈ ಪೇಪರ್ ಬಂದಿತ್ತು. ಓಕೆ, ಅವರ ಆ್ಯಕ್ಚುಲಿ ಭಾವನಾ ರೈಸ್ನವರು ನಿಮ್ಮ ಹತ್ರ ಅದ್ರ ಬಗ್ಗೆ ಡೈರೆಕ್ಟಾಗಿ ಹೇಳ್ಬೋದು. ಇಷ್ಟು ಅವರು ತೆಲುಗಿನಲ್ಲಿ ಮಾತಾಡ್ತಾರೆ, ನಾನು ಸ್ವಲ್ಪ ಕನ್ನಡದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಇನ್ಪುಟ್ಸ್ ತಗೊಳ್ಳಿ. ಇದಕ್ಕೆ ಪ್ರತಿಯೊಂದು ಹಂತದಲ್ಲೂ ರಿಸರ್ಚ್ ಮಾಡಿದ್ದಾರೆ. ಗ್ಲೈಸಿಮಿಕ್ ಲೋಡ್ ದೇಹದಲ್ಲಿ ಯಾವ ಥರ ಆಗಲ್ಲ, ಅದೇ ಥರ ಇಂಟರ್ನಲ್ ಆರ್ಗನ್ಸ್ ಯಾವ ಥರ ಹೀಲ್ ಆಗುತ್ತೆ, ಪೇಷಂಟ್ಸ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ, ಅಂದರೆ ಒಂದು ವಿಶ್ವಾಸ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರು ನಿಮಗೆ ಕಸ್ಟಮರ್ ಮಾಹಿತಿನೂ ಕೊಡ್ತಾರೆ. ಓಕೆ, ಅಂದರೆ ಇದು ಈಗಾಗಲೇ ಇಲ್ಲಿ ಆಂಧ್ರದಲ್ಲಿ ಮತ್ತೆ ಇದೆ, ವಿಜಯವಾಡ ಆ ಸೈಡ್, ಇಲ್ಲೂ ಕರ್ನಾಟಕದಲ್ಲೂ ಅಲ್ಲಿ ಹೋಗಿ ತಗೊಳ್ಳೋರು ಇದ್ದಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡಿ ತಗೊಳ್ತಾರೆ. ಒಂದ್ಸತಿ ಅಭ್ಯಾಸ ಮಾಡಿದ್ಮೇಲೆ ಆ ಶುಗರ್ ರಹಿತ ಸ್ಟೇಟಸ್ ಇದೆಯಲ್ಲ ದೇಹದಲ್ಲಿ, ಅದು ಪೇಷಂಟ್ಸಿಗೆ ತುಂಬ ಖುಷಿಯಾಗುತ್ತೆ. ಈಗ ನೋಡಿ, ಅವರೊಬ್ಬರು ಗ್ಯಾಂಗ್ರೀನ್ ಪೇಷಂಟ್ ಬಗ್ಗೆ ಹೇಳಿದ್ರು. ಆ ಸ್ಥಿತಿಯಲ್ಲಿರುವಂಥವರಿಗೆ ನಿಮಗೆ 4-5 ದಿವಸದಲ್ಲಿ ಹುಣ್ಣು ಹೀಲ್ ಆಗುತ್ತೆ ಅಂದರೆ ಅದರಿಂದ ದೊಡ್ಡ ಸುಖ ಪೇಷಂಟ್ಸ್ಗೆ ಯಾರಿಗೂ ಇಲ್ಲ. ಸೊ ಈ ವಿಷಯದ ಬಗ್ಗೆ ಕಾಳಜಿ ನಮ್ದು ಏನಂತಂದರೆ ಹೀಲ್ ಆಗಬೇಕು ಮೊದಲು. ಆ ಭಯದಿಂದ ವ್ಯಕ್ತಿಗಳು ಹೊರಗೆ ಬರಬೇಕು, ನಾರ್ಮಲ್ ಆಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಈ ಅಕ್ಕಿ ತುಂಬ ಇಂಪ್ಯಾಕ್ಟ್ ಆಗಿದೆ. ಶುಗರ್ ಕಂಟ್ರೋಲು, ಶುಗರ್ ದೇಹದಲ್ಲಿ ಶುಗರ್ಗೆ ರಿಯಾಕ್ಷನ್ ಬರುತ್ತಲ್ಲ, ನೀವು ಯಾವುದೇ ಆಹಾರ ತಗೊಂಡಾಗ ಶುಗರ್ ಏರುತ್ತೆ ಅನ್ನುವಂಥ ಭಯ ಇರುತ್ತಲ್ಲ, ಅದರಿಂದಾಗಿ ಮನುಷ್ಯರು ಕುಗ್ತಾರೆ. ಒಂದು. ಎರಡನೇದಾಗಿ ಜೀವನದುದ್ದಕ್ಕೂ ಮಾತ್ರೆ ಮೇಲೆ ಅನುಭವಿಸುವಂಥದ್ದು ಅಥವಾ ಇನ್ಸುಲಿನ್ ತಗೊಳ್ಳುವಂಥದ್ದು ಅನಿವಾರ್ಯತೆ ಬರುತ್ತೆ. ಅದರಿಂದ ಬೈ ಪ್ರಾಡಕ್ಟ್ ಏನು ಅಂತಂದರೆ ನಮ್ಮ ದೇಹದಲ್ಲಿ ಎಲ್ಲೇ ಗಾಯ ಆಗಿಬಿಡುತ್ತೋ ಅದ್ರ ಬಗ್ಗೆ ಭಯ ಇರುತ್ತೆ. ಯಾವುದೇ ಸರ್ಜರಿ ಮಾಡಬೇಕೋ ಅದ್ರ ಮೇಲೆ ಭಯ ಇರುತ್ತೆ. ಇಂಟರ್ನಲ್ಲೇ ನಮಗೆ ಏನಾಗುತ್ತೆ ಅನ್ನೋ ಪರಿಣಾಮಗಳು ನಮಗೆ ಗೊತ್ತಿರೋದಿಲ್ಲ. ಶುಗರ್ ಅನ್ನುವಂಥದ್ದು ಒಂಥರ ಡಿಸೀಸಿಗಿಂತ ಹೆಚ್ಚು ಮಾನಸಿಕ ಭ್ರಮೆ ತಂದುಕೊಡುತ್ತೆ ಮನುಷ್ಯರಿಗೆ. ಅದರಿಂದ ಎಲ್ಲ ಒಂದು ಇದು ಹೊರಗೆ ತರುತ್ತೆ. ಹಾಂ, ಈ ರೈಸನ್ನು ಪ್ರಿಪೇರ್ ಮಾಡಿರೋದು ಅದಕ್ಕೆ. ನೋಡಿ, ನಮಗೆ ದಕ್ಷಿಣ ಭಾರತದಲ್ಲಿ ಅಕ್ಕಿ ಬಿಟ್ಟು ಬೇರೆ ಆಹಾರ ಇಲ್ಲ. ನಾವು ಇಡ್ಲಿ ದೋಸೆ ತಿಂದರೂ ಸರಿ, ಚಿತ್ರಾನ್ನ ಮಾಡಿದ್ರು ಸರಿ, ಪಲಾವ್ ತಿಂದರೂ ಸರಿ, ಸಾಂಬಾರ್ ರೈಸ್ ತಿಂದರೂ ಸರಿ, ನಮ್ಮ ಇಡೀ ಮನೋಸ್ಥಿತಿ ಇರುವಂಥದ್ದು ಅಕ್ಕಿ ಸುತ್ತ. ನಮ್ಮ ಸಂಸ್ಕೃತಿ ಅಕ್ಕಿ ಅನ್ನುವಂಥದ್ದು. ಅದನ್ನು ತಿನ್ನಬೇಡಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಜೀವನಾಘಾತ ಆಗುತ್ತೆ. ನಾನೇನನ್ನು ತಿನ್ನಲಿ ಅಂತ. ಈಗ ಗೋಧಿ ತಿಂದರೆ ಸರಿ ಹೋಗುತ್ತಾ, ಮಿಲ್ಲೆಟ್ ತಿಂದರೆ ಸರಿ ಹೋಗುತ್ತಾ, ಒಂದು ಹುಡುಕಾಟದಲ್ಲಿರ್ತಾರೆ. ನೀವು ಶುಗರ್ ಪೇಷಂಟ್ಸನ್ನು ಅಬ್ಸರ್ವ್ ಮಾಡಿ ನೋಡಿ, ಎಲ್ಲೇ ಹೋದರೂ ಕೂಡ ಅವರಿಗೆ ಹೇಗಿರುತ್ತೆ ಅಂತಂದರೆ, ನನಗೆ ಶುಗರ್ ಇದೆ, ನನಗಿದು ಬೇಡ ಅಂದರೆ ತನ್ನ ದೇಹಸ್ಥಿತಿ ಬಗ್ಗೆ, ತನ್ನ ಮನೋಸ್ಥಿತಿ ಬಗ್ಗೆ, ತನ್ನ ಜೀವನ ಶೈಲಿ ಬಗ್ಗೆ ಅವನು ಕಾನ್ಸ್ಟೆಂಟಾಗಿ ಭಯಪಟ್ಟಿರ್ತಾರೆ. ಆ ಭಯವನ್ನು ಹೋಗಲಾಡಿಸೋದಕ್ಕೆ ಈ ಅನ್ನವನ್ನು ತಿಂದರೆ ನಿಮಗೆ ಶುಗರ್ ಏರೋದೇ ಇಲ್ಲ. ಈಗ ನಿಮಗೆ ಒಂದು ಅರ್ಧ ಗಂಟೆ ಒಳಗೆ 131 ತುಂಬ ನಾರ್ಮಲ್ ಫಿಗರು ಅಲ್ಲಿಗೆ ಇಳ್ಕೊಳುತ್ತೆ. ಇನ್ಸುಲಿನ್ ತಗೊಳ್ಳೋರು ಇನ್ಸುಲಿನ್ ಬಿಡ್ತಾರೆ, ಮಾತ್ರೆ ತಗೊಳ್ಳೋರು ಮಾತ್ರೆ ಬಿಡ್ತಾರೆ. ಅದಕ್ಕಿಂತ ಹೆಚ್ಚು ನಾವು ಬಹುಶಃ ಈ ದೇಶಕ್ಕೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಯತ್ನದಲ್ಲಿ ಇದು ತುಂಬ ಮುಂದುವರೆದಿದೆ. ನೀವು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದರ ಓನರ್ ಬಂದಿದ್ದಾರೆ, ಅವ್ರ ಹತ್ರನೂ ಮಾತಾಡ್ಕೊಳ್ಳಿ. ಸೊ ನಿಮ್ಗೆ ಅದೇನಾಗುತ್ತೆ ಅಂದರೆ ಕನ್ವಿನ್ಸ್ ಆಗುತ್ತೆ. ಇದು ಮೆಡಿಕಲಿ ಪ್ರೂವ್ಡ್, ಇದು ಯಾರು ಕೂಡ ಕಟ್ಟುಕತೆ ಹೇಳಿದ್ದಲ್ಲ, ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್. ಇದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್ ಇದೆ, ಅದೆಲ್ಲವನ್ನು ನೋಡಿ ಜನಗಳಿಗೆ ತಲುಪಿಸಿ. ఓకే, థ్యాంక్ యూ. నమస్కారం. మీడియా మిత్రులందరికీ నమస్కారం. భావన డయాబెస్ట్ రైస్ ఇది 7 మెంబర్ సైంటిస్ట్ దాదాపు 7 సంవత్సరాలు రీసెర్చ్ చేసి తీసుకొచ్చిన సీడ్ ఇది గవర్నమెంట్ అగ్రికల్చర్ యూనివర్సిటీలో
ఇది క్రాస్ బ్రీడ్ చేసి తీసుకురావడం జరిగింది 2016లో. 2018లో మా ఫాదర్ హై డయాబెటీస్ వచ్చి ఆయన చనిపోవడం జరిగితే నేను 2019లో ఆర్టికల్ చదివా, పేపర్లో ఒక ఆర్టికల్ చదివాను. షుగర్ పేషెంట్స్కి డయాబెటిక్ రైస్ అనేది ఒకటి ఉంది, అది తింటే షుగర్ కంట్రోల్ అవుతుంది అని ఆర్టికల్ చదివి దాన్ని తీసుకురావడం జరిగింది 2020లో. దాదాపు 2020 నుంచి ఇప్పటిదాకా దాదాపు కొన్ని లక్షల మందికి ఇది 2 తెలుగు రాష్ట్రాల్లో ఇవ్వటం జరిగింది. ఎస్పెషల్లీ కర్ణాటక గురించి చెప్పాలి అంటే ఆంధ్ర నుంచి డైలీ ట్రాన్స్పోర్టేషన్ వస్తుంది మనకు ఇక్కడ ఉన్న డయాబెటీస్ పేషెంట్స్ అందరికీ వస్తుంది. ఇప్పుడు ఇక్కడ లాంచ్ చేయాలి అని చెప్పనని గిరీష్ గారితో మంజునాథ్ గారితో మాట్లాడిన తర్వాత వీళ్ళకి కంప్లీట్గా బెంగళూరు కర్ణాటక డిస్ట్రిబ్యూషన్ ఇవ్వటం జరిగింది. భావన రైస్ యొక్క ముఖ్య ఉద్దేశం ఏంటంటే ప్రతి ఇంట్లో డయాబెటీస్ పేషెంట్స్ ఉన్నారు, ఈ పేషెంట్స్ అందరికీ భావన డయాబెస్ట్ రైస్ అందాలి. ఇది తినటం వల్ల షుగర్ లెవెల్ అనేది కంట్రోల్లో ఉంటుంది. డే 1 నుంచి వాళ్ళ ఆర్గాన్స్ డ్యామేజ్ అవ్వదు, వాళ్ళ లైఫ్ స్పాన్ పెరుగుతుందనని ICMR, అమెరికన్ న్యూట్రిషన్ జనరల్ అండ్ ఇండియన్ రైస్ రీసెర్చ్ వాళ్ళు చెప్పిన నివేదికల ప్రకారంగా ఇది కంప్లీట్గా ఇండియన్ కౌన్సిల్ మెడికల్ రీసెర్చ్ వాళ్ళు ఇచ్చిన రిపోర్ట్స్ ఏమని ఇచ్చారంటే ఇది కంప్లీట్గా డయాబెటీస్ వాళ్ళు తినొచ్చు, తింటే షుగర్ లెవెల్ అనేది కంట్రోల్లో ఉంటుంది అని ఇచ్చిన రిపోర్ట్ అన్నమాట. ఎంతో సంతోషంగా ఉంది. ఈ రోజున మీ ద్వారాగా కర్ణాటక ప్రజలకి ఈ షుగర్ ఫ్రీ రైస్ని అందించాలి అని నేను తీసుకురావటం చాలా గొప్ప విషయంగా భావిస్తున్నాను. 120 రూపీస్, 120 రూపీస్ కిలో. ಕರ್ನಾಟಕದಲ್ಲಿ ಲಾಂಚ್ ಆಗ್ತದೆ ಫಸ್ಟ್ ಟೈಮ್. ಆಫರ್ ಏನಾದರೂ ಇದೆಯಾ? ಆಫರ್ ಏನಾದ್ರು ఆఫర్ ఏం లేదు. 26 kg అయితే డెలివరీ ఫ్రీ ఉంది. కానీ ఆఫర్స్ ఇవన్నీ పెట్టి జనాల్ని వేరేగా మనం చేయాల్సిన ఇదేం లేదు. ఒరిజినల్ సీడ్ ఫార్మర్స్ దగ్గర నుంచి ఒరిజినల్ సీడ్ అనేది ప్రతి స్టేట్కి అందించాలి అనేదే మా యొక్క ముఖ్య ఉద్దేశం. ఆఫర్ ఇచ్చి వేరే మిక్సింగ్ చేయటం ఇట్లాంటిది ఏమీ లేదు. ఒరిజినల్ సీడ్ ఇది తింటే డే 1 నుంచి షుగర్ లెవెల్ అనేది కంట్రోల్ అవుతుంది. ఇది మా యొక్క ముఖ్య ఉద్దేశం.